ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ಈ IPL ಮುಗಿದ ಮೇಲೆ ರಾಜಕೀಯದಾಗ ಮಸ್ತ್ ಕ್ರಿಕೆಟ್ 2020 ಬ್ಯಾಟಿಂಗ್ ಶುರು ಆಗೈದ್ ನೋಡ್ರಪ್ಪ. ಇಷ್ಟು ದಿನ ಅನುದಾನ ಇಲ್ಲ, ಅಭಿವೃದ್ಧಿ ಇಲ್ಲ ಅಂತ ಬೇಸರದಿಂದ ಬ್ಯಾಟಿಂಗ್ ಮಾಡಿದವರು ಈಗ ಸ್ವಲ್ಪ ಸೈಲೆಂಟ್ ಆಗ್ಯಾರ. ಅವ್ರಿಬ್ರಿಗೆ ಸ್ವಲ್ಪ ಲೈಟ್ ಆಗಿ ರಿಪೇರಿ ನಡೆದದ. ಆದ್ರೆ ಇವತ್ತು ಮತ್ತಿಬ್ರು ಶಾಸಕರು ಜೋರಾಗಿ ಬ್ಯಾಟಿಂಗ್ ಮಾಡ್ಯಾರ. KN ರಾಜಣ್ಣ ಅವರು ಮಾತಾಡಿದ್ರ ಸಾಕ ಅಲ್ಲೊಂದು ಬಾಂಬ್ ಬಿದ್ದಿರ್ತೈತೆ ಅಂತ ತಿಳ್ಕೊಬೇಕು ನೀವು. ಹೆಂಗಂದ್ರ ಈಗ ವೆಬ್ ಸೀರೀಸ್ ತರ ಬಹಳ ಟ್ರೆಂಡಿಂಗ್ ನಾಗ ಒಂದು ಟ್ರೇಲರ್ ಬಿಟ್ಟಾರ. ಪೂರ್ತಿ ಹೇಳಿದ್ರ ಮಜಾ ಇರುವುದಿಲ್ಲ ಅಂತ ಅದಕ್ಕೆ ಸ್ವಲ್ಪನೇ ಹೇಳಿ ಗುಟ್ಟು ಬಿಟ್ಕೊಟ್ಟಾರ ರಾಜಣ್ಣ ಅವರು. ಹಂಗಾದ್ರ ರಾಜಣ್ಣ ಅವ್ರು ಹೇಳಿದ್ದೇನು ಕೇಳ್ರಿ, ಹೇಳ್ತೀನಿ. ರಾಜಕೀಯದಾಗ ಸೆಪ್ಟೆಂಬರ್ನಾಗ ಏನೋ ದೊಡ್ಡ ಕ್ರಾಂತಿ ಆಗ್ಲಿಕ್ಕತ್ತದಂತ. ಅದು ಪಕ್ಷದ ವಿಚಾರದಾಗೋ ಸರ್ಕಾರದ ವಿಚಾರದಾಗೋ ಅನ್ನೋದನ್ನ ನಾವೇ ಎಲ್ಲರೂ ಕಾದು ನೋಡ್ಬೇಕಂತ. ಈ ಮೇ ಕ್ರಾಂತಿ, ಆಗಸ್ಟ್ ಕ್ರಾಂತಿ ಎಲ್ಲ ಕೇಳಿಲ್ಲೇನ? ಹಂಗೆ ಸೆಪ್ಟೆಂಬರ್ ಕ್ರಾಂತಿ ಆಗ್ತದಂತ. ಅಲ್ಲ, ಸಂಕ್ರಾಂತಿ ಗೊತ್ತಿತ್ರಪ್ಪ, ನನಗೆ ಈ ಸೆಪ್ಟೆಂಬರ್ ಕ್ರಾಂತಿ ಗೊತ್ತಿರ್ಲಿಲ್ಲ. ಈಗ ಪೂರ್ತಿ ಹೇಳಿದ್ರ ಆಸಕ್ತಿ, ಇಂಟ್ರೆಸ್ಟ್ ಹೋಗ್ಬಿಡ್ತದ. ಏನ್ ಬೇಕದ ನೀವು ಊಹೆ ಮಾಡ್ಕೊಳ್ರಿ, ಕಲ್ಪನೆ ಮಾಡ್ಕೊಳ್ರಿ. ರಾಜಕೀಯ ಅನ್ನೋದು ನಿಂತ ನೀರಲ್ಲ, ಹರಿಯು ನೀರು. ಅದು ಎತ್ತರಕ್ಕಿರ್ತೈತಿ, ಎತ್ತರಕ್ಕೆ ಏರ್ತೈತಿ, ಹಳ್ಳಕ್ಕ ಹರಿತೈತಿ. ಯಾವ್ಯಾವ ತರ ಆಗ್ತದ ಹೇಳಕ್ ಬರಲ್ಲ ಅಂತ ಹೇಳಿ ಏನ್ ಭಾರಿ ಟ್ವಿಸ್ಟ್ ಟರ್ನ್ ಇರುವಂತ ಒಂದು ಟ್ರೇಲರ್ ಬಿಟ್ಟಾರ KN ರಾಜಣ್ಣ ಅವರು. ಒಂದ್ಸಲ ಕೇಳ್ರಿ ಅವ್ರ ಮಾತನ್ನ. ಸೆಪ್ಟೆಂಬರ್ ಕಳೀಲಿ ಅಂತ ಇದ್ದೀನಿ. ಸೆಪ್ಟೆಂಬರ್ ಕಳೀಲಿ ಅಂತ ನನಗೆ ರಾಜಕೀಯಕ್ಕೆ ಆಮೇಲೆ ಶುರು ಆಗ್ತದೆ. ಅಷ್ಟೇ ಅಲ್ರಿ, ಕಾಂಗ್ರೆಸ್ನಾಗ ಪವರ್ ಸೆಂಟರ್ಗಳು ಬಹಳ ಹೆಚ್ಚಾಗ್ಯಾವಂತ. ಹಿಂದ ಏನ ಒಮ್ಮ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿತ್ತು 2013ರಾಗ, ಅವಾಗ ಇದ್ದಂಗ ಈಗ ಇಲ್ಲ. ಅವಾಗ ಸಿದ್ದರಾಮಯ್ಯನವ್ರು ಒಬ್ರೇ ಇದ್ರು. ಈಗ ಪವರ್ ಸೆಂಟರ್ ಹೆಚ್ಚಾಗವ. ಎಷ್ಟ್ ಅಂದ್ರೆ ಎಣಸ್ಲಿಕ್ ಬರ್ಲಾರ್ದಷ್ಟು, 1 2 ಎಷ್ಟು ಬೇಕಾದಷ್ಟು ಹೇಳ್ಕೋಬಹುದು. ಅದೇ ದೊಡ್ಡ ಸಮಸ್ಯೆ ಆಗೈತಿ ಅಂತ KN ರಾಜಣ್ಣ ಅವರು ಹೇಳ್ತಾರೆ. ಒತ್ತಡ ಏನಾರು ಇದೆಯಾ ಸಿದ್ದರಾಮಯ್ಯ ಸರ್? ಈಗ ಏನಾಗಿದೆ, ಕಾಂಗ್ರೆಸ್ ಅಲ್ಲಿ ಪವರ್ ಸೆಂಟರ್ಗಳು ಜಾಸ್ತಿ ಇದಾವೆ, ಗೊತ್ತಾಯ್ತಾ? ಮೊದಲು 13ರಿಂದ 18ರಲ್ಲಿ ಪವರ್ ಸೆಂಟರ್ ಒಂದೇ ಇದ್ದಿದ್ದು. ಈಗ ಪವರ್ ಸೆಂಟರ್ಸ್ಗಳು ಜಾಸ್ತಿ ಇದಾವೆ. 1 2 3 ಎಷ್ಟು ಬೇಕಾದ್ರೂ ಹೇಳ್ಕೋಬಹುದು. ಈ ಪವರ್ ಸೆಂಟರ್ಗಳು ಜಾಸ್ತಿ ಇದ್ದಾಗ ಜಂಜಾಟನೂ ಜಾಸ್ತಿ ಆಗ್ತದೆ. ಆ ಹಿನ್ನೆಲೆಯಲ್ಲಿ ಅವರು ಕೂಡ ಆ ಒಂದು ಪರಿಸ್ಥಿತಿಗೆ ಅನುಗುಣವಾಗಿ ಅವರು ಸರ್ಕಾರವನ್ನ, ಪಕ್ಷವನ್ನ ನಡೆಸಬೇಕಾಗ್ತದೆ. ಅದು ಅವ್ರಿಗೆ ಆಗ್ತಕ್ಕಂಥ ಅನುಭವ ಇರಬಹುದು. 13 18 ಸಿದ್ದರಾಮಯ್ಯನ ನಾವು ನೋಡ್ತಾ ಇಲ್ಲ ಅಂತ ಹೇಳಿ ನೀವ್ ಹೇಳ್ಬೋದು. ಅದು ಬಹುತೇಕ ಜನರ ಅಭಿಪ್ರಾಯನೂ ಕೂಡ ಅದಿದೆ. ಇವ್ರದಕ್ಕೆಲ್ಲ ಇವ್ರ ಮಾತಿಗೆ ಉಲ್ಟಾ ಹೊಡೆದು CM ಸಿದ್ದರಾಮಯ್ಯನವರ ಪರ ಒಬ್ರು ಬ್ಯಾಟಿಂಗ್ ಮಾಡ್ಯಾರ. ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಶಾಸಕ ಬಸವರಾಜ ರಾಯರೆಡ್ಡಿ ಅವ್ರು ಏನ್ ಹೇಳ್ತಾರ ಗೊತ್ತಾ? ಯಾವ ಕ್ರಾಂತಿನೂ ಇಲ್ಲ, ಯಾವ ಬದಲಾವಣೆನೂ ಇಲ್ಲ. ಸಿದ್ದರಾಮಯ್ಯನವರೇ CM ಆಗಿ ಪೂರ್ಣಾವಧಿ ಇರ್ತಾರ, ಇನ್ನ 2.5 ವರ್ಷ ಅವರೇ CM ಆಗಿ ಮುಂದುವರಿತಾರ ಅಂತಂದಾರ. ಅಲ್ರಿ, ನನಗ್ ಒಂದು ಕನ್ಫ್ಯೂಷನ್. KN ರಾಜಣ್ಣ ಅವರು CM ಬದಲಾವಣೆ ಬಗ್ಗೆ ಏನ್ ಮಾತಾಡಿರ್ಲಿಲ್ಲ. ಆದ್ರೂ ಎಲ್ಲೋ ಒಂದು ಕಡೆ ಅಂಜಿಕೆ ಸಿದ್ದರಾಮಯ್ಯನವರಿಗೆ. ಏನರೇ ಬದಲಾವಣೆ, ಏನರೇ ಕ್ರಾಂತಿ ಅಂದ್ರೆ ಎಲ್ಲಿ ತಮ್ಮ ಕುರ್ಚಿಗೆ ಕೂತು ಬರ್ತದ ಅಂತ ಹೇಳಿ. ಹಿಂಗಾಗಿ ಅವ್ರ ಪರವಾಗ ಹಂಗ ಬ್ಯಾಟಿಂಗ್ ಮಾಡಿಸ್ಕೊಂತೇ ಇರ್ತಾರ. ಸೆಪ್ಟೆಂಬರ್ ನಲ್ಲಾಗ್ಲಿ, ಅಕ್ಟೋಬರ್ ರೆವಲ್ಯೂಷನ್, ಸೆಪ್ಟೆಂಬರ್ ರೆವಲ್ಯೂಷನ್, ಇವೆಲ್ಲ ಅಕ್ಟೋಬರ್ ರೆವಲ್ಯೂಷನ್ ಕೇಳಿದೀನಿ ನಾನು, ಯಾವ್ದೋ ಇದ್ರಲ್ಲಿ ವರ್ಲ್ಡ್ ಅಲ್ಲಿ ಆಗಿತ್ತು. ಸೆಪ್ಟೆಂಬರ್ ರೆವಲ್ಯೂಷನ್ ರಾಜಣ್ಣಗೆ ಕೇಳ್ಬೇಕು ನಾವು. ನನ್ನ ಪ್ರಕಾರ ಯಾವುದೇ ಕಾಂಗ್ರೆಸ್ನಲ್ಲಿ ರೆವಲ್ಯೂಷನ್ ಆಗಲ್ಲ, ಏನು ಆಗಲ್ಲ ರೀ. ಇನ್ 2 ವರ್ಷ 9 ತಿಂಗಳ ಸರ್ಕಾರ ಇರುತ್ತೆ, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರ್ತಾರೆ 2 ವರ್ಷ 9 ತಿಂಗಳ. ಇದು ಹಂಗೆ ಹೋಗ್ತಾ ಇರ್ತದೆ, ಅವ್ರವರು ಮಾತಾಡ್ಕೊಂಡು ಹೋಗ್ತಾರೆ. ಇನ್ನು ಮೊದಲೇ ಹೇಳದಂಗ ಇಬ್ರು ಶಾಸಕರು BR ಪಾಟೀಲ್ ಮತ್ತೆ ರಾಜು ಕಾಗೆ ಅವರನ್ನ ಸೈಲೆಂಟ್ ಮಾಡುವಂತಹ ಎಲ್ಲಾ ಪ್ರಯತ್ನಗಳು ನಡೆದವು. ಸರ್ಕಾರದ ವಿರುದ್ಧನೇ ತಮ್ಮದೇ ಪಕ್ಷದ ಶಾಸಕರು ಹಿಂಗ ಸಿಡಿದೆದ್ದು ಬಿಟ್ರಲ್ಲ, ಒಬ್ರಾದ್ಮೇಲೆ ಒಬ್ರು ಕ್ಷೇತ್ರಗಳಿಗೆ ಅನುದಾನ ಸಿಗಾಕತ್ತಿಲ್ಲ ಅಂತ ಓಪನ್ ಆಗಿ ಹೇಳಿದ್ರ ನೋಡ್ರಿ, ಸಿಟ್ಟು ಬರ್ಲೇನ್ರಿ ಹೈಕಮಾಂಡ್ಗೆ. ಯಾಕೆ ಹಿಂಗ್ ಮಾತಾಡ್ತಾರ ಅಂತ ಹೇಳಿ ಸಿಟ್ಟು ಬರ್ತೈತಿ. ಹಿಂಗಾಗಿ CM ಸಿದ್ದರಾಮಯ್ಯನವರನ್ನು ಕರೆಸ್ಕೊಂಡು ಸ್ವಲ್ಪ ಈ ಶಾಸಕರಿಗೆ ನೀವು ಕರೆಸಿ ಬುದ್ಧಿ ಹೇಳ್ರಲ್ಲ, ಅವ್ರ ಜೊತೆ ಮಾತಾಡ್ರಲ್ಲ ಅಂತ ಹೇಳಿ ಹೈಕಮಾಂಡ್ ಬಹಳ ಸಿಟ್ಟಿಗೆ ಎದ್ದು ಬಿಟ್ಟೈತಿ. ಈ ಶಾಸಕರ ಹಿಂಗ್ ಓಪನ್ ಆಗಿ ಹೇಳಿಕೆ ಕೊಡ್ಲಿಕ್ಕತ್ತಿದ್ದು ಸರಿ ಅಲ್ಲ, ಇವ್ರನ್ನ ಕರೆದು ಸ್ವಲ್ಪ ಮಾತಾಡ್ರಿ, ಬುದ್ಧಿ ಹೇಳ್ರಿ ಅಂತ ಹೇಳಿ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳ್ಯಾರ. ಮತ್ತ ಅವ್ರು ಅಷ್ಟು ಖಡಕ್ ಆಗಿ ವಾರ್ನಿಂಗ್ ಕೊಟ್ಟ ಮೇಲೆ ಸಿದ್ದರಾಮಯ್ಯನವ್ರು ಸುಮ್ಮನೆ ಕುಂದರ್ಲಿಕ್ಕೆ ಆಗ್ತದೇನ್ ಹೇಳ್ರಿ? ಇಬ್ರು ಶಾಸಕರನ್ನ ಕರೆಸ್ಯಾರ, ಬಹಳ ಸಮಾಧಾನ ಮಾಡ್ಲಿಕ್ಕೆ ಹೋಗ್ಯಾರ. ಅನುದಾನದ ಭರವಸೆ ಎಲ್ಲ ನಾ ಎಲ್ಲ ಕೊಡ್ತೀನಿ, ಏನು ಸಂಬಂಧಪಟ್ಟಂತ ಮಂತ್ರಿಗಳ ಜೊತೆ ಮೀಟಿಂಗ್ ಮಾಡ್ತೀನಿ, ಅವ್ರಿಗೆಲ್ಲ ಹೇಳ್ತೀನಿ, ನಿಮ್ಮಂತ ಶಾಸಕರಿಗೆ ಆದ್ಯತೆ ಕೊಡ್ಲಿಕ್ಕೆ ಹೇಳ್ತೀನಿ. ನೀವು ದಯವಿಟ್ಟು ಹಿಂಗ ಓಪನ್ ಆಗಿ ಮೀಡಿಯಾದವ್ರ ಮುಂದೆ ಹೇಳಿಕೆ ಕೊಟ್ಟು ನಮ್ದು ಮಾನ ಮರ್ಯಾದೆ ಎಲ್ಲ ಕಳಿಬ್ಯಾಡ್ರಿ. ನೀವು ಬ್ಯಾಟಿಂಗ್ ಮಾಡಿದ್ರೆ ನಿಮ್ ಸ್ಕೋರ್ ಜಾಸ್ತಿ ಆಗಲಾಗ್ಯದ, ಅಲ್ಲಿ ವಿರೋಧ ಪಕ್ಷದವ್ರದ್ದು ಸ್ಕೋರ್ ಹೆಚ್ಚಾಗ್ಲಿಕ್ಕತ್ತದ. ಹಿಂಗಾಗಿ ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋಗ್ಬೇಡ್ರಿ, ನೀವು ಮಾತಾಡಿದ್ರೆ ನಮಗ್ ಬಹಳ ತ್ರಾಸ ಆಗ್ತೈತಿ ಅಂತ ಹೇಳಿ ಬಹಳಷ್ಟು CM ಸಿದ್ದರಾಮಯ್ಯನವರು ಬುದ್ಧಿ ಮಾತು ಹೇಳ್ಯಾರ. ಹಿಂಗಾಗಿ ಸದ್ಯಕ್ಕೆ ಅವರಿಬ್ರು ಸೈಲೆಂಟ್ ಆದ್ರೂ ಆಗಬಹುದು ನೋಡ್ರಪ್ಪ.
ಇನ್ನು ಗುಜರಾತಿನ ಅಹಮದಾಬಾದ್ ಮತ್ತು ಒಡಿಶಾದ ಪುರಿದಾಗ ಜಗನ್ನಾಥನ ಆರಾಧನೆ ಬಹಳ ಜೋರ್ ನಡೆದದ್ ನೋಡ್ರಿ. ಇವತ್ತಿನಿಂದ ಪುರಿದಾಗ ಜಗನ್ನಾಥನ ರಥಯಾತ್ರೆ 9 ದಿನ ನಡೆಯುವಂತಹ ರಥಯಾತ್ರೆ ಇದು. ಎಷ್ಟು ಮಂದಿ ರೀ, ಲಕ್ಷಾಂತರ ಭಕ್ತಾದಿಗಳು ಬರ್ಲಿಕತ್ತಾರ. ಈ ಐತಿಹಾಸಿಕ ಉತ್ಸವ ಏನದಲ್ಲ, ಧರ್ಮ, ಸಂಸ್ಕೃತಿ ಮತ್ತು ಸಾಮರಸ್ಯದ ಸಂಕೇತ ಅಂತ ಹೇಳಿ ಲಕ್ಷಾಂತರ ಭಕ್ತರು ಈ ಭಕ್ತಿ ಯಾತ್ರೆಯಲ್ಲಿ ಭಾಗವಹಿಸ್ಲಿಕತ್ತಾರ. ರಥಗಳ ಭವ್ಯತೆ ನೋಡ್ಬೇಕು, ನೀವು ನಿರ್ಮಾಣದ ವಿಧಾನ ನೋಡ್ಬೇಕು, ಏನ್ ಅದ್ಭುತ ಅಂತೀನಿ. ಮನೆಯಾಗೆ ಕುಂತ್ಕೊಂಡು ಟಿವಿಯಾಗ ನೋಡಿದ್ರು ಭಾರಿ ಹಿಗ್ಗಾಗ್ತದ. ಭಕ್ತಿ ಭಾವದಿಂದ ರಥಯಾತ್ರೆ ಆದಾಗ ಬಹಳಷ್ಟು ಮಂದಿ ಬರ್ಲಿಕತ್ತಾರ, ಭಗವಂತನ ಕೃಪೆಗೆ ಪಾತ್ರರಾಗ್ಲಿಕತ್ತಾರ. ಆದ್ರೆ ಇದ್ರಾಗ ಒಂದ್ ಎಡವಟ್ಟು ನಡೀತದ. ಆನೆಗಳು ಮನಸ್ಸೋ ಇಚ್ಛೆ ಓಡ್ಬಿಟ್ಟಾವ. ರಥಯಾತ್ರೆ ಟೈಮ್ನ್ಯಾಗ ಮದ ಏರಿದ 3 ಆನೆಗಳು ದಿಕ್ ಸಿಗ್ಲಾರ್ದಂಗ ದಿಕ್ಕ ಪಾಲಾಗ ಆಕಣೋ ಮಿಕಣೋ ಮಗ ಓಡಾಡಿ ಅಲ್ಲಿನ ಭಕ್ತರಿಗೆಲ್ಲ ಸ್ವಲ್ಪ ಗಾಬರಿ ಮಾಡಿಬಿಟ್ಟಿದ್ರು. ಒಂದ್ ಕ್ಷಣ ಹೆಂಗಾಯ್ತಂದ್ರ ಸ್ವಲ್ಪ ನುಗ್ಲಿ ನೋಡ್ರಿ, ಆನೆಗಳು ಹೆಂಗ್ ಬೇಕ್ ಹಂಗ ಓಡಾಡ್ಲಿಕ್ಕತ್ರೆ ಅಂಜಿಕೆ ಆಗುದಿಲ್ಲ ಏನ್ ಹೇಳ್ರಿ. ಹಿಂಗಾಗಿ ಆನೆಗಳನ್ನ ನಿಯಂತ್ರಣ ಮಾಡೋದೇ ಒಂದ್ ದೊಡ್ಡ ಸವಾಲಾಗಿತ್ತು. ಆದ್ರೂ ಕಡಿಕ ಏನಂತ ಅನಾಹುತ ಆಗಿಲ್ಲ. ಮಾವುತರೆಲ್ಲ ಆನೆಗಳನ್ನ ನಿಯಂತ್ರಣಕ್ಕೆ ತಂದು ಬಿಟ್ರು. ಆದ್ರೆ ಇದ್ರಾಗ ನನಗೆ ಬಹಳ ಆಕರ್ಷಣೆಯಾಗಿದ್ದಂದ್ರೆ ಒಂದು ಫೋಟೋ. ಹಿಂದೂ ಧರ್ಮದಾಗ ಜಾತಿ ವಿಷ ಬೀಜ ಬಿತ್ತುವವರೇ ಇಲ್ಲಿ ಸ್ವಲ್ಪ ನೋಡ್ರಿ. ಇಲ್ಲಿ ಬ್ರಾಹ್ಮಣರನ್ನು ಗುರುತಿಸ್ಲಿಕ್ಕೆ ಆಗ್ತದ, ಇಲ್ಲಿ ದಲಿತರು ಯಾರು ಅಂತ ಗುರುತಿಸ್ಲಿಕ್ಕೆ ಆಗ್ತದ, ಒಕ್ಕಲಿಗರು ಯಾರಂತ ಗುರುತಿಸ್ಲಿಕ್ಕೆ ಆಗ್ತದ, ಲಿಂಗಾಯತರು ಯಾರಂತ ಗೊತ್ತಾಗ್ಲಿರ್ತದ ನಿಮಗ. ಏನ್ರಿ ಎಷ್ಟು ಜಾತ್ರೆ ಜನಸಾಗರ ನೋಡಿದ್ರೆ ಹಿಗ್ಗಾಗ್ತದ ನೋಡ್ರಿ. ಎಲ್ಲಾರು ಕೂಡಿ ಭಕ್ತಿ ಭಾವದಿಂದ ಪಾಲ್ಗೊಂಡಿದ್ದು ಭಾರಿ ಹಿಗ್ಗನಿಸ್ತು. ನಿಮಗೇನ್ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸ್ರಲ್ಲ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.